ಓಕೆ ರೆಡಿ ಸ್ನೇಹಿತರೆ, ನಾನೀಗ ನಿಮಗೆ ಗೋಕೃಪಾಮೃತವನ್ನು ಹೆಂಗೆ ಮಾಡಬೇಕು ಅಂದರೆ ನಮ್ಮ ಕಡೆ ಎಲ್ಲ ಇರುವಂಥ ಅದರಲ್ಲಿ ಏನೇನು ಹಾಕಿ ತಯಾರು ಮಾಡ್ಬೇಕು ಅನ್ನೋದೆಲ್ಲ ಇದ್ದಾವೆ. ಅದನ್ನು ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಈಗ ತೋರಿಸ್ತೀನಿ. ಮುಖ್ಯವಾಗಿ ನಾವು ನೈಸರ್ಗಿಕ ಕೃಷಿಯಿಂದ ಜೀವನಕ್ಕೆ ತಯಾರು ಇವತ್ತು ಏನಿದೆಯಲ್ಲ ಗೋಕೃಪಾಮೃತ, ಇದನ್ನು ತಯಾರು ಮಾಡಲಿಕ್ಕೆ ಅದಕ್ಕಿಂತಲೂ ಏನೋ ಸರಳ ಅನ್ಸತೈತಿ. ಇದನ್ನೊಂದ್ಸಲ ಪ್ರಯೋಗ ಮಾಡಿ ಇನ್ನೊಂದ್ಸಲ ನಾವು ಯೂಸ್ ಮಾಡಿದ್ರೆ ಏನಾಗ್ತೈತಿ ನೋಡೋಣ. ಜೀವಾಮೃತಕ್ಕಿಂತಲೂ ಮಾಡ್ಲಿಕ್ಕೆ ಈಸಿ ಐತಿ, ಆದರೆ ತಯಾರು ಮಾಡಿ ಹೊಲಕ್ಕೆ ಯೂಸ್ ಮಾಡೋದ್ರಿಂದ ಇದರಿಂದ ಸಾಕಷ್ಟು ಉಪಯೋಗ ಅದಾವಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇದನ್ನೊಂದು ಸಾರಿ ಯೂಸ್ ಮಾಡಬೇಕಂತ ಶುರು ಮಾಡ್ತಾಯಿದ್ದೀವಿ. ಅದಕ್ಕೆ ಅದನ್ನು ಯಾವ ರೀತಿ ಮಾಡಬೇಕನ್ನೋ ಪ್ರಯೋಗನ ನಾವು ಸ್ಟಾರ್ಟಿಂಗ್ ಇದ್ದೇ ಒಂದು ಯಾವ ರೀತಿ ಶುರು ಮಾಡ್ತಾಯಿದ್ದೀವಿ ಅನ್ನೋದನ್ನು ನಾವು ಇನ್ನೊಬ್ರಿಗೂ ಅದು ಗೊತ್ತು ಆಗಬೇಕು. ಮತ್ತು ನಮಗೂ ಅದೊಂದು ನಾವು ಶುರು ಮಾಡಿದಂತಹ ದಿನ ಆಯಿತು, ವಿಧಾನ ಆಯಿತು, ನಾವೇನಾದರೂ ತಪ್ಪು ಮಾಡ್ತಾಯಿದ್ವೋ ಅಥವಾ ಸರಿ ಮಾಡ್ತಾಯಿದ್ವೋ ಅನ್ನೋದು ಪ್ರಾಯೋಗಿಕವಾಗಿ ಏನು ಶುರು ಮಾಡ್ತಾಯಿದ್ವಲ್ಲ, ಇದು ಒಂದು ಸ್ವಲ್ಪ ಇರಲಿ ಅಂತ ಮಾಡ್ತಾಯಿದ್ದೀವಿ. ಈಗ ಇದಕ್ಕೆ 2 ಲೀಟ್ರ್ ಮಜ್ಜಿಗೆ ಬೇಕು, 2 ಕಿಲೋ ಬೆಲ್ಲ ಬೇಕು, ಹಾಗೆ 1 ಲೀಟ್ರು ಗೋಕೃಪಾಮೃತ ತಯಾರಿದ್ದದ್ದು ಬೇಕು ನಮಗೆ ಹೆಪ್ಪಿನ ಸಲುವಾಗಿ. ನಾವು ಇದನ್ನು ನಮ್ಮ ಇಲ್ಲೇ ಸ್ವಾಮೀಜಿಯವರಿದ್ದರು, ಸ್ವಾಮೀಜಿಯವ್ರ ಹತ್ರ ಹೋಗಿ ತೊಗೊಂಡು ಬಂದಿದ್ದೀವಿ. ಈಗ ಅದನ್ನು ನಮ್ಮ ಹೊಲದಲ್ಲಿ ತಯಾರು ಮಾಡ್ತಾಯಿದ್ದೀವಿ. ಇದಕ್ಕೆ ಮಜ್ಜಿಗೆನ ಹಾಕ್ತಾ ಇದ್ದೀನಿ, 2 ಲೀಟ್ರ್ ಮಜ್ಜಿಗೆ. ಮಜ್ಜಿಗೆನ ನಾವು 200 ಲೀಟ್ರ್ ನೀರನ್ನು ತುಂಬಿಟ್ಟಿರ್ತಕ್ಕಂಥ ಬ್ಯಾರಲ್ಗೆ ಹಾಕಿಬಿಡ್ತೀವಿ. ಈಗ ಅದೇ ರೀತಿ 2 kg ಬೆಲ್ಲನ ಒಂದು ಸ್ವಲ್ಪ ಪುಡಿ ಮಾಡಿ ಜಜ್ಜಿ ಪೌಡ್ರ್ ಮಾಡಿ ಹಾಕಬೇಕಾಗ್ತದೆ. ಈ ಬೆಲ್ಲ ಕೂಡ ನಾವು ಆದಷ್ಟು ರಾಸಾಯನಿಕ ರಹಿತವಾಗಿ ತಯಾರು ಮಾಡಿದ ಬೆಲ್ಲನ ಯೂಸ್ ಮಾಡಬೇಕು ನಾವು ಇದು. ಯಾಕಂದರೆ ಜೀವಾಣುಗಳ ಬೆಳವಣಿಗೆ ಭಾಳ ಮುಖ್ಯವಾಗಿರ್ತೈತಿ. ರಾಸಾಯನಿಕ ರಹಿತವಾಗಿ ತಯಾರು ಮಾಡಿದಂತಹ ಸಾವಯವ ಬೆಲ್ಲವನ್ನೇ, ನೈಸರ್ಗಿಕ ಬೆಲ್ಲವನ್ನೇ ಒಟ್ಟಾರೆಯಾಗಿ ರಾಸಾಯನಿಕ ಕೃಷಿಯಲ್ಲಿ ಮಾಡಲಾರದ ರಾಸಾಯನಿಕ ರಹಿತ ಬೆಲ್ಲವನ್ನು ಇಲ್ಲಿ ನಾವು ಉಪಯೋಗ ಮಾಡಬೇಕಾಗುತ್ತೆ. ಇದಕ್ಕೆ ಸರಿಯಾಗಿ 1 ಲೀಟ್ರ್ ಗೋಕೃಪಾಮೃತವನ್ನು ಯೂಸ್ ಮಾಡಬೇಕಾಗುತ್ತೆ. ಈ ಬೆಲ್ಲನ ಇದರಲ್ಲಿ ಕರಗುವಂಗೆ ಮಾಡಿ ಜಜ್ಜಿ ಸ್ವಲ್ಪ ಎಷ್ಟು ನಾವು ಸಣ್ಣ ಮಾಡಿ ಹಾಕ್ತೀವೋ ಅಷ್ಟು ನಮಗೆ ಬೇಗ ಸ್ವಲ್ಪ ಜಜ್ಜಿ ಸಣ್ಣ ಮಾಡಬೇಕಾಗುತ್ತೆ. ಸಾಕು ಮಾಡಿಬಿಟ್ರೆ ಒಂದು ಫೋನ್ ತೊಗೊಂಡು ಇದರಲ್ಲಿ ನೋಡಿ 1 ಲೀಟ್ರ್ ಗೋಕೃಪಾಮೃತ, 2 kg ಬೆಲ್ಲ,
ಮತ್ತು ಈಗ 2 ಲೀಟ್ರ್ ಮಜ್ಜಿಗೆ ಹಾಕಿದ್ವಲ್ಲ, ಇದಕ್ಕೆ ಎಲ್ಲನೂ ಸಣ್ಣ ಮಾಡಿ ಹಾಕಬೇಕಾಗುತ್ತೆ. ಇದೆಲ್ಲ ಇನ್ನೂ ಸಣ್ಣ ಮಾಡಿ ಹಾಕಬೇಕು. ಇಲ್ಲಿ ಮುಂದೆ ಮುಖ ತಗೊಂಡೆ ಮುಖ ತಗೋ. ಇದೇನೈತಲ್ಲ, 2 kg ಬೆಲ್ಲ, 2 ಲೀಟ್ರ್ ಮಜ್ಜಿಗೆ, 1 ಲೀಟ್ರ್ ಗೋಕೃಪಾಮೃತವನ್ನು ಎಲ್ಲ ಇದರಲ್ಲಿ ಹಾಕಿ, ಏನಿಲ್ಲ ಇಷ್ಟು ಸಣ್ಣ ಆಗೈತಲ್ಲ ಸಾಕು. ಇದು ಹಾಗೆ ನಾವು ತಿರುತ್ತಾ ಇದ್ರೆ ಕರಗಿ ಬಿಡ್ತೈತಿ. ಇದನ್ನ ಏನು ಮಾಡ್ಬೇಕಂದ್ರೆ ನಾವೀಗ ಈ ರೀತಿ ಪ್ರದಕ್ಷಿಣೆ ಆಕಾರದೊಳಗ ತಿರುತ್ತಾ ಇರಬೇಕು. ಅಂದರೆ ದಿನಕ್ಕೆ 3 ಹೊತ್ತು, ಮುಂಜಾನೆ, ಮಧ್ಯಾಹ್ನ, ಸಾಯಂಕಾಲ 3 ಹೊತ್ತು ತಿರ್ಸ್ತಾ ಇರಬೇಕು. ಇದನ್ನು ತಿರ್ಸ್ತಾ ಇದ್ರೆ ಇದರಲ್ಲಿ ಇದು 6 ದಿನಕ್ಕೆ ತಯಾರಾಗುತ್ತೆ. ಇದು 6 ದಿನಕ್ಕೆ ತಯಾರಾಗ್ತದೆ ಅಂತ ಇದನ್ನು ನಾವು 6 ದಿನದಿಂದ 45 ದಿನದವರೆಗೆ ನೀರಿನಲ್ಲಿ ಹೊಲಕ್ಕೆ ಬಿಡಬೇಕು. ಯೂಸ್ ಮಾಡಲಿಕ್ಕೆ ರೆಡಿ ಇರುವಂತಹ ಗೋಕೃಪಾಮೃತ ತಯಾರಾಗ್ತದೆ. ಹಾಗೂ ಈ 6 ದಿನದ ನಂತರ ಏನು ತಯಾರಾಗಿರ್ತೈತಲ್ಲ ಅದನ್ನೇ ಮತ್ತು ಯಾರು ಬೇಕಪ್ಪ ಅಂತಂದರೆ ಅವರಿಗೆ ನಾವು ಈ ಗೋಕೃಪಾಮೃತವನ್ನು ಇದರ ಪ್ರಚಾರ ಆಯಿತು ಮತ್ತು ನಮ್ಮ ಬೇರೆ ಬೇರೆ ರೈತರಿಗೆ ಯೂಸ್ ಆಗಲಿ ಅಂತ ಹೇಳಿ ನಮ್ಮ ಹೊಲಗಳಿಗೆ ಬಂದಂಥ ರೈತರಿಗೆ ತಯಾರಾಗಿರುವ ಗೋಕೃಪಾಮೃತವನ್ನು ಸ್ವಾಮೀಜಿಯವರು ನಮಗೆ ಹೇಳಿದ್ದಾರೆ. ನೀವು ಒಯ್ಯಿರಿ ಮತ್ತು ನೀವು ತಯಾರಾದ್ರಿಂದ ನೀವು ಕೂಡ ಬೇರೆದವ್ರಿಗೆ ನಿಮ್ಮ ಬೇಕಾದಂಥ ಎಲ್ಲ ರೈತರಿಗೆ ಹಂಚ್ರಿ ಅಂತ ಹೇಳ್ಯಾರ. ಕಡೆಗೆ ಇದು ನಾವು ತಯಾರಾದ ಈ 1 ಲೀಟರ್ ಬಾಟ್ಲಿಗೆ ಇಲ್ಲಿ ಹೋಲ್ ಮಾಡಬೇಕಾಗ್ತದೆ. ಯಾಕಂದರೆ ಈ ಜೀವಾಣುಗಳು ಇದರಲ್ಲಿ ಇರ್ತಾವೆ, ಅವಕ್ಕೆ ಸಾಯಬಾರ್ದಲ್ಲಿ ಗಾಳಿ ಆಡುವಂತಿರಬೇಕು. ಸೊ ಅದಕ್ಕೆ ಇಲ್ಲಿ ಹೋಲ್ ಮಾಡಿದ್ದೀವಿ ನೋಡಿ. ಹೀಗೆ ಹೋಲ್ ಮಾಡಿ ಇದನ್ನು ಪ್ಯಾಕ್ ಮಾಡಿ 6 ದಿನದ ನಂತರ ಎಷ್ಟು ಇದನ್ನು 200 ಲೀಟ್ರ್ ತಯಾರೈತಿಲ್ಲ 200 ರೈತರು ಒಂದೇ ಸಲಕ್ಕೆ ಒಯ್ಬೋದು. ಹಾಗೆ ಯಾರು ಬರ್ತಾರೋ ಅವರಿಗೆಲ್ಲ ಒಯ್ಯೋಕ್ಕೆ ಅವಕಾಶ ಇದ್ದು ಈಗ ಇದನ್ನು ಈ ರೀತಿ ಮಾಡಿ ಬಂದಂಥ ರೈತರಿಗೆ ಈಗ ಕೊಟ್ಟು ಇಲ್ಲಿಂದ ಈ ಗೋಕೃಪಾಮೃತವನ್ನು ಒಂದು ವೃದ್ಧಿಸಲಿಕ್ಕೆ ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡ್ತೀವಿ. ಹಾಗೆ ಇದರ ರಿಸಲ್ಟ್ ಒಳ್ಳೆಯದೇನಾದರೂ ಬಂದರೆ ಇದನ್ನು ನಾವು ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ರೈತರಿಗೆ ತಿಳಿ ಹೇಳಿ ಇದನ್ನು ಉಪಯೋಗ ಮಾಡೋಕ್ಕೆ ತಿಳಿಸ್ತೀವಿ ಅಂತ ಹೇಳಿ ಎಲ್ಲರೂ ಆದಷ್ಟು ರಾಸಾಯನಿಕ ರಹಿತ ಕೃಷಿಯೆಡೆಗೆ ಬನ್ನಿ ಅಂತ ಹೇಳ್ತಾ ನಮ್ಮ ಈ ಒಂದು ಮೊದಲ ಗೋಕೃಪಾಮೃತ ಪ್ರಾಯೋಗಿಕ ಹಂತವನ್ನು ಇಲ್ಲಿಂದ ಶುರು ಮಾಡ್ತೀವಿ ಅಂತ ಹೇಳಿ ಮುಂದುವರಿಸ್ತೀವಿ. ಚಲ್ಲಿ ಈ ರೀತಿ ಆಗ್ತದ. ಅಲ್ಲ ಬೀಳತೈತಿಲ್ಲ ತೋರಿಸಿದವ ಅಂದ್ರೆ ಹೋಲ್ ಇರ್ತೈತಲ್ಲ ಗಾಳಿ ಆಡ್ಲಿಕ್ಕೆ ಈ ಕಡೆ ಓಕೆ.